ನಡಿಗೆಯಿಂದ ತಿಳಿಯಿರಿ ಮಹಿಳೆಯ ಆರ್ಥಿಕ ಸ್ಥಿತಿ. ವಧು ಪರೀಕ್ಷೆಗೆ ಹೋದಾಗ ಆಕೆಯ ನಡಿಗೆಯನ್ನು ಗಮನಿಸುತ್ತಾರೆ ವರನ ಕಡೆಯವರು. ನಡಿಗೆಯಿಂದಲೇ ಮಹಿಳೆಯರ ಗುಣ ಅಳಿಯಬಹುದು. ಮನೆಗೆ ಬರುವ ಲಕ್ಷ್ಮಿ ಭಾಗ್ಯ ತರ್ತಾಳ, ಆಕೆಯನ್ನು ಮದುವೆ ಮಾಡಿಸಿಕೊಂಡು ಬಂದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತಾ ಎಂಬುದನ್ನೆಲ್ಲ ನಡಿಗೆಯಿಂದ ತಿಳಿಯುತ್ತದೆ. ಸನಾತನ ಧರ್ಮದ ಬ್ರಹ್ಮಪುರಾಣದ ಪ್ರಕಾರ ಇದರ ಬಗ್ಗೆ ವಿವರಿಸಲಾಗಿ ಹೇಳಲಿದೆ. ಹಸುವಿನ ಹಾಗೆ ನಡೆಯುವ ಮಹಿಳೆಯರು ಸಾಕ್ಷಾತ್ ಲಕ್ಷ್ಮಿ ರೂಪವಂತೆ, ಹಂಸ ಅಥವಾ ಆನೆಯಂತೆ ನಡೆಯುವ ಮಹಿಳೆಯರು ಉತ್ತಮವಂತೆ. ಅವರು ಯಾವ ಮನೆಗೆ ಪ್ರವೇಶ ಮಾಡ್ತಾರೆ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಭೂಮಿಗೆ ಕಾಲನ್ನು ಅಪ್ಪಳಿಸುತ್ತಾ ನಡೆಯುವ ಮಹಿಳೆಯರಿಂದ ಹುಟ್ಟಿದ ಮನೆಯವರು ಹಾಗೂ ಕೊಟ್ಟ ಮನೆಯವರು ದುಃಖ ಅನುಭವಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಹಿಮ್ಮಡಿಯ ಗಂಟನ್ನು ಎತ್ತಿ ನಡೆಯುವ ಮಹಿಳೆಯ ಭವಿಷ್ಯ ಅಂಧಕಾರದಲ್ಲಿರುತ್ತದೆಂತೆ. ಜಿಂಕೆಯಂತ ಕಣ್ಣಿರುವವಳು ಬಹಳ ಸುಂದರವಾಗಿರ್ತಾಳೆ, ಜೊತೆಗೆ ಉಚ್ಚ ಸ್ಥಾನದಲ್ಲಿರುತ್ತಾಳೆ. ಆದರೆ ಜಿಂಕೆಯಂತ ನಡೆಯುವವರು ಎಂದು ಸ್ವಾತಂತ್ರ್ಯರಾಗಲು ಸಾಧ್ಯವಿಲ್ಲ. ಕಾಗೆ ಹಾಗೆ ನಡೆಯುವವರು ಬಹಳ ಕೆಟ್ಟವರಾಗಿರ್ತಾರಂತೆ. ಯಾವ ಮಹಿಳೆಯ ಪಾದಗಳು ಸುಂದರ ಹಾಗೂ ಕೆಂಪು ಬಣ್ಣದಲ್ಲಿರ್ತೆಯೋ ಅಂತಹ ಮಹಿಳೆ ಮಹಾರಾಣಿ ಥರ ಜೀವಿಸ್ತಾಳೆ ಎಂದು ಪುರಾಣ ಹೇಳಿದೆ. ಕಾಲಿನ ಬೆರಳುಗಳು ಸಣ್ಣ ಹಾಗೂ ದೂರ ಇರುವ ಮಹಿಳೆಗೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಾಳಂತೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.